ಎಲ್ಲರಿಗೂ ಎಂಬಿ ಪಾಟೀಲ್ ಸಾಹೇಬರಿಗೆ, ಎಂಬಿ ಪಾಟೀಲ್ ಸಾಹೇಬರಿಗೆ, ಎಂಬಿ ಪಾಟೀಲ್ ಸಾಹೇಬರಿಗೆ, ಎಂಬಿ ಪಾಟೀಲ್ ಸಾಹೇಬರಿಗೆ. ಬರ್ರಿ 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 ಬರ್ರಿ. ಸರ್ ಸರ್ ಉಳಿದವ್ರು ಸರಿ 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 ಬರ್ರಿ ಸರ್ ಒಂದು ದೇವಾದಳಿ ಬರ್ರಿ ಯಾವ ಜಟ್ಟು ಬರ್ರಿ ಬಿಡ್ರಿ ದಯಮಾಡಿ ನಿಮ್ ಕೈ ಮುಗಿತೆ ಈಗ ಜಾಸ್ತಿ ಆದ್ರೆ ಅವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದ್ರೆ ಅವ್ರು ಹೊರೆ ಆಗ್ತದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ ಖರೀದಿ ಮಾಡಿ ಹೊರೆ ಆಗ್ಬಾರ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಖರೀದಿ ಕಮ್ಮಿ ಮಾಡಿದ್ವಿ. ಆದ್ರೆ ಮೋದಿ ಅವ್ರ ಸರ್ಕಾರ ಜನರಿಗೆ ಇಷ್ಟು ಕಿಕ್ಕಿ ವ್ಯವಸ್ಥೆಯಲ್ಲೇ ಕಾಳಜಿ ಇದ್ರೆ ಜನ ಹೇಗಾದ್ರೂ ಹಾಳಾಗೋಗಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಇದರಿಂದ ಜನಕ್ಕೆ ಹೊರೆ ಆಗುತ್ತೆ, ಮತ್ತೆ ಇದರಿಂದ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ. ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಪ್ರತಿಭಟನೆ ಮಾಡಿ ಉದ್ದೇಶ ಇದೆ. ಒಳ್ಳೆ ಉದ್ದೇಶ ಪ್ರತಿಭಟನೆ ಮಾಡ್ತಿದ್ದಾರೆ, ಹಾಗಾಗಿ ಪ್ರತಿಭಟನೆ ಮಾಡಿ ಸರಿ ಸ್ವಲ್ಪ ಸರ್ ಆತ್ಮೀಯರೇ, ನಮಗೆಲ್ಲ ತಿಳಿದ ಹಾಗೆ ಡಾಕ್ಟರ್ ಎಂ ಪಿ ಪಾಟೀಲ್ ಸಾಹೇಬರಿಗೆ, ಏರ್ಪಡಿಸಲಾಗಿದೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾನ್ಯ ಸಚಿವರುಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಒಳಗಡೆ ಬಂದು ಆಶೀರ್ವಾದಬೇಕಂತ ತಮ್ಮಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಲಭ್ಯ ಸಚಿವರಾದಂತಹ ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಚಪ್ಪಾಳೆ ತಟ್ಟುವುದರ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ಇನ್ನೋರ್ವ ನೂತನ ಸಚಿವರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಮಾನ್ಯ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು, ಇವರು ಕೂಡ ವೇದಿಕೆ ಆಗಮಿಸಿದರೆ ಅವರಿಗೂ ಕೂಡ ಚಪ್ಪಾಳೆ ತಟ್ಟುವುದರ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕೆಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಬಾಗಲಕೋಟೆ ಮತಕ್ಷೇತ್ರದ ನೂತನ ಶಾಸಕರಾಗಿ ಆಯ್ಕೆಯಾದಂತಹ ಮಾನ್ಯ ಶ್ರೀ ಉಮೇಶ್ ಮೇಟಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ತಾವೆಲ್ಲರೂ ಸ್ವಾಗತವನ್ನು ವಹಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮಾನ್ಯ ಶ್ರೀ ಎಂ ಎಸ್ ಮಲ್ಲಿಕಾರ್ಜುನ ಲೋಣಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ
ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಗಂಗಾಧರ ಸಂಬಂಡಿ ಅವರು ಕೂಡ, ಅದೇ ರೀತಿ ಇನ್ನೋರ್ವ ಕೆಪಿಸಿಸಿ ಸದಸ್ಯರಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಮೊಹಮ್ಮದ್ ರಫೀಕ್ ಟಪಾಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ವೈದ್ಯನಾಥ್ ಕರ್ಪೂರ್ ಮಠ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮಾಜಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಸುಭಾಷ್ ಸಾಯಿಗಳು ವಕೀಲರು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿ ಶ್ರೀ ಎಸ್ ಎಂ ಪಾಟೀಲ್ ಗಡಿಯಾರ್ ಅವರು ಕೆಪಿಸಿಸಿ ವಕ್ತಾರರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀಮತಿ ರವೀಂದ್ರ ನಡಾಪ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಚಿರಂಜೀವಿಯಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇಂದು ವಿಜಯಪುರ ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯಕ್ಕೆ ಆಗಮಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮೆಲ್ಲರ ಅಭಿನಂದನೆಗಳ ಪಾತ್ರರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶೇಷವಾದಂತಹ ಸನ್ಮಾನವನ್ನ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಡೆಸಿಕೊಳ್ತಾ ಇದ್ದಾರೆ. ಅವರು ಚಪ್ಪಾಳೆ ತಟ್ಟುವುದರ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಜಲನಗರ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಹಾಗೂ ವಿಜಯಪುರ ಬ್ಲಾಕ್ ನಗರ ಬ್ಲಾಕ್ ಅಧ್ಯಕ್ಷರಾದಂತಹ ಜಮೀರ್ ಅಹಮದ್ ಬಕ್ಷಿ ಅವರು ಕೂಡ ಒಂದು ಸನ್ಮಾನವನ್ನ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಅಧ್ಯಕ್ಷರೇ, ಅದೇ ರೀತಿ ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಗಂಗಾಧರ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕೂಡ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕಂತ ಅವರಲ್ಲಿ ಕೇವಲ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನ ಮಾಡುವುದಷ್ಟೇ ಮಾಡಬೇಕು. ನಂತರ ನಮ್ಮ ಸನ್ಮಾನವನ್ನು ತಾವು ನಡೆಸಿಕೊಡುವಂತೆ ಈಗ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಿಗೆ ಮಾತ್ರ ಸನ್ಮಾನವನ್ನು ಕೆಪಿಸಿಸಿ ಪ್ರಧಾನ ಕೊಡ್ತಾ ಇದ್ದೇನೆ. ಮೊದಲು ಒಬ್ಬೊಬ್ಬರು ಮಾಡಬೇಕು, ಒಬ್ಬೊಬ್ಬರು ಸನ್ಮಾನ ಮಾಡಬೇಕು. ಅದೇ ರೀತಿ ವಿಶೇಷ ಗೌರ ಅವರು ಬ್ಲಾಕ್ ಅಧ್ಯಕ್ಷರು ಅವರು ಕೂಡ ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಬ್ಲಾಕ್ ಅಧ್ಯಕ್ಷರು ದಯವಿಟ್ಟು ಎಲ್ಲರೂ ಸರಿಬೇಕು. ಸನ್ಮಾನವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಗದ್ದಲ ಮಾಡಬಾರದು. ನಿಂದ್ರಿ ಇಲ್ಲಿ ಯಾರು ಮುಂದೆ ಹೇಳಿ. ಗದ್ದಲ ಮಾಡಬಾರ್ದು ದಯವಿಟ್ಟು. ಅದೇ ಒಳ್ಳೆಯ ದಿನಗಳು, ಅಚ್ಚೇ ದಿನ. ವಿಶ್ವಗುರು ನರೇಂದ್ರ ಮೋದಿ ಅವರಿಂದ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ಅಚ್ಚೇ ದಿನ್. ಇವತ್ತು UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ರೇಟ್? 68 ರೂಪಾಯಿ ಇತ್ತು, ಈಗ 108 ರೂಪಾಯಿ. ಡೀಸೆಲ್ ರೇಟ್ 58 ರೂಪಾಯಿ ಇತ್ತು, ಈಗ 95 ರೂಪಾಯಿ. ಗ್ಯಾಸ್ ಸಿಲಿಂಡರ್ 415 ಇತ್ತು, ಈಗ 1100 ಅಲ್ಲ, ಈಗ 1200 ಆಯಿತು. ಡಾಲರ್ ರೇಟು 58 ರೂಪಾಯಿ ಇತ್ತು, ಈಗ 96 ರೂಪಾಯಿ. ಫರ್ಟಿಲೈಸರ್ ರೇಟು 3 ಪಟ್ಟು ಜಾಸ್ತಿ ಆಗಿದೆ ಮತ್ತು ಸಿಗ್ತಾನೂ ಇಲ್ಲ. ಇವತ್ತು ನಾಳೆ ಈಗ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ರು, ಸರ್ ಫರ್ಟಿಲೈಸರ್ ಕಡಿಮೆ ಇದೆ ಸರ್, ಏನಾರು ಮಾಡಿ ನಾಳೆ ಇವತ್ತು ಮಳೆ ಸ್ಟಾರ್ಟ್ ಆಗ್ತದೆ, ಜೂನ್ 8ಕ್ಕೆ ಮನ್ಸೂನ್ ಸ್ಟಾರ್ಟ್ ಆಗುತ್ತೆ ನಮಗೆ ಅಂಥೇಳಿ. ಗೊಬ್ಬರ ಇಲ್ಲ. ನರೇಂದ್ರ ಮೋದಿಯವರು ಅಚ್ಚೇ ದಿನಗಳು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯಿತು, 24 ಕೋಟಿ ಉದ್ಯೋಗ ಸಿಕ್ಕಿಲ್ಲ. ಉಲ್ಟಾ ನೋಟ್ ಬ್ಯಾನ್ ಮಾಡಿ ಲಕ್ಷಾಂತರ ನೌಕರಿಗಳನ್ನ ಕಳ್ಕೊಂಡ್ರು, ವ್ಯಾಪಾರಗಳನ್ನ ಕಳ್ಕೊಂಡ್ರು. ಇದು ನರೇಂದ್ರ ಮೋದಿ ಅವ್ರ ಸರ್ಕಾರ. ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೊಡ್ರಿ. ಸರ್, ಈಗ ತಿಕೋಟದೊಳಗೆ ದ್ರಾಕ್ಷಿ ಬೆಳೆಗಾರರು ಏನಿದ್ದಾರೆ ಸರ್, ಅವರು ಮನವಿಯನ್ನ ಸಲ್ಲಿಸ್ತಾ ಇರುವಂತದ್ದು ವನ ದ್ರಾಕ್ಷಿ ರಫ್ತು ಆಗ್ತಾ ಇರುವಂತದನ್ನ ತಡೆಗಟ್ಟುವಂತ ಇದನ್ನ ಕ್ರಮ ಕೈಗೊಂಡು ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ.
ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.